ಶಿವಾಜಿ ಮೆರವಣಿಗೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು। ಈ ಘಟನೆಯನ್ನ ಖಂಡಿಸಿ ಇವತ್ತು ಡಿಸಿ ಕಚೇರಿ ಮುಂಭಾಗ ಧರಣಿಯನ್ನ ಕೂರಲಾಗ್ತಾ ಇದೆ। ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದು। ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣವನ್ನ ಖಂಡಿಸಿ ಇವತ್ತು ಡಿಸಿ ಕಚೇರಿ ಮುಂಭಾಗ ಧರಣಿಯನ್ನ ಕೂರ್ತಾ ಇದ್ದಾರೆ। ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿಗೆ ಬಾರದ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು 200ಕ್ಕೂ ಅಧಿಕ ಜನರು ಮಾತ್ರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ। ಸಂಪೂರ್ಣ ಖಾಕಿ ಕಂಟ್ರೋಲ್ನಲ್ಲಿ ಧರಣಿ ನಡೀತಾ ಇದೆ। ಬಾಗಲಕೋಟೆ ಡಿಸಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇರುವಂತಹ ಧರಣಿ ಇದು। ನವನಗರ, ವಿದ್ಯಾಗಿರಿ, ಬಾಗಲಕೋಟೆಯಲ್ಲಿ ಖಾಕಿ ಭದ್ರತೆಯನ್ನ ಕೊಡಲಾಗಿದೆ। ಬಾಗಲಕೋಟೆ ನವನಗರದಲ್ಲಿರುವಂತಹ ಡಿಸಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ। ಮಧ್ಯಾಹ್ನ 2 ಗಂಟೆಯವರೆಗೆ ಪ್ರತಿಭಟನೆ ಧರಣಿಯನ್ನ ಮಾಡಲಾಗುತ್ತೆ। ಈ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಜನ ಸೇರುವಂತಹ ನಿರೀಕ್ಷೆ ಇತ್ತು, ಆದರೆ ಆ ಮಟ್ಟಕ್ಕೆ ಜನ ಬಂದಿಲ್ಲ। ಘಟನೆಯನ್ನ ಖಂಡಿಸಿ ಡಿಸಿ ಕಚೇರಿ ಎದುರುಗಡೆ ಶಾಂತಿಯುತ ಧರಣಿಯನ್ನ ಮಾಡಲಾಗ್ತಾ ಇದೆ। ಮೊದಲಿಗೆ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು, ಆದರೆ ತದನಂತರ ಶಾಂತಿಯುತ ಧರಣಿಗೆ ಕೂತಿರುವಂಥದ್ದು। ಧರಣಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬಂದಿಲ್ಲ। 200ಕ್ಕೂ ಅಧಿಕ ಜನರು ಮಾತ್ರ ಧರಣಿಯಲ್ಲಿ ಭಾಗಿಯಾಗಿದ್ದಾರೆ। ಜ್ಞಾನದ ಪೊರೆ ಹರಿಯಲಿ, ರೋಗ ರೂಢಿಗೊದಗಲಿ ಅಂತೇಳಿ ನಮ್ಮ ಫೋನ್ ಮುಖಾಂತರ ಎಲ್ರಿಗೂ ಹೇಳ್ಬೇಕು ಅಂತೇಳಿ ನಮ್ಮ ಫೋನ್ ಮುಖಾಂತರ ಎಲ್ರಿಗೂ ಹೇಳ್ಬೇಕು। ಅಜ್ಞಾನದ ಪೊರೆ ಹರಿಯಲಿ, ರೋಗ ರೂಢಿಗೊದಗಲಿ ಅವಸಾನ ಅಂತೇಳಿ ನಮ್ಮ ಫೋನ್ ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿತ್ತು। ಆ ಒಂದು ಪ್ರಕರಣವನ್ನ ಖಂಡಿಸಿ ಇವತ್ತು ಧರಣಿಯನ್ನ ಮಾಡ್ತಾ ಇರುವಂಥದ್ದು। ಧರಣಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ। ಪ್ರತಿಭಟನೆಯಲ್ಲಿ 200ಕ್ಕೂ ಅಧಿಕ ಜನರು ಭಾಗಿಯಾಗಿದ್ದಾರೆ। ಶಾಂತಿಯುತ ಪ್ರತಿಭಟನೆ ಆಗ್ತಾ ಇರುವಂಥದ್ದು। ಸಂಪೂರ್ಣ ಖಾಕಿ ಕಂಟ್ರೋಲ್ನಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇದೆ। ಬಾಗಲಕೋಟೆ ಡಿಸಿ ಕಚೇರಿ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ನವನಗರ, ವಿದ್ಯಾಗಿರಿ, ಬಾಗಲಕೋಟೆಯಲ್ಲಿ ಖಾಕಿ ಭದ್ರತೆಯನ್ನ ಕೂಡ ಕೊಡಲಾಗಿದೆ। ಡಿಸಿ ಕಚೇರಿ ಎದುರುಗಡೆ ಪ್ರತಿಭಟನೆ ಆಗ್ತಾ ಇದೆ। ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಧರಣಿಯನ್ನ ಕೂರ್ತಾರೆ ಕಾರ್ಯಕರ್ತರು। ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಖಾಕಿ ಸರ್ಪಗಾವಲು ಕೂಡ ರೆಡಿ ಇದೆ। ಡಿಸಿ ಕಚೇರಿ ಮುಂಭಾಗ ಧರಣಿ ಕೂತಿದ್ದಾರೆ। ಶಾಂತಿಯುತ ಧರಣಿಯನ್ನ ಮಾಡ್ತಾ ಇರುವಂಥದ್ದು। ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಧರಣಿ ಇದು। ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದಿಲ್ಲ, ಆದರೂ ಕೂಡ 200ಕ್ಕೂ ಅಧಿಕ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ। ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ। ನಮ್ಮ ಪ್ರತಿನಿಧಿ ಮುರುಗೇಶ್ ಸಂಪರ್ಕದಲ್ಲಿದ್ದಾರೆ। ಮುರುಗೇಶ್, ಈ ಒಂದು ಏನ್ ನಡೆದಿತ್ತು ಕಲ್ಲು ತೂರಾಟ ಪ್ರಕರಣವನ್ನ ಖಂಡಿಸಿ ಧರಣಿ ಮಾಡ್ತಾ ಇರುವಂಥದ್ದು, ಯಾವ ರೀತಿಯಾಗಿ ನಡೀತಾ ಇದೆ ಧರಣಿ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ಏನು ಶಿವಾಜಿ ಮಹಾರಾಜರ ಮೆರವಣಿಗೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದೂಪರ ಸಂಘಟನೆಕಾರರು ಪ್ರತಿಭಟನೆಯನ್ನ ಕೈಬಿಟ್ಟು ಈಗಾಗಲೇ ಒಂದು ಧರಣಿಯನ್ನ ಆರಂಭಿಸಿದ್ದಾರೆ ಅಂತ ಹೇಳ್ಬೋದು। ಈಗಾಗಲೇ ಧರಣಿ ಕೂಡ ಆರಂಭ ಆಗಿದೆ, ಆದರೆ ಪೊಲೀಸರ ಮಾತ್ರ ಈಗಾಗಲೇ ಸಾಕಷ್ಟು ಒಂದು ಹದ್ದಿನ ಕಣ್ಣು ಮತ್ತು ಸರ್ಪಗಳು ಇರೋ ಕಾರಣ ಯಾವುದೇ ರೀತಿಯಾಗಿ ಅಧಿಕ ಜನರನ್ನ ಒಳಗಡೆ ಏನು ಡಿಸಿ ಆಫೀಸ್ ಮುಂಭಾಗದಲ್ಲಿ ಒಂದು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ। ಅಲ್ಲಿ ಬೆರಳಿಕೆ ಮಾತ್ರ ಜನರನ್ನ ಬಿಟ್ಟಿದ್ದಾರೆ। ಅಂದ್ರೆ ಇಡೀ ತಾಲೂಕಿನಾದ್ಯಂತ ಜನರು ಬರುವ ನಿರೀಕ್ಷೆ ಇತ್ತು, ಆದ್ರೆ ಒಂದು 300 ರಿಂದ 400 ಜನ ಮಾತ್ರ ಇಲ್ಲಿ ಕಾರ್ಯಕರ್ತರು ಭಾಗವಹಿಸಿದ ಅಂತ ಹೇಳ್ಬೋದು। ಹೀಗಾಗಿ ಶಾಂತಿಯುತವಾಗಿ ಈಗಾಗಲೇ ಕಾರ್ಯಕ್ರಮ ಮುಂದುವರೆದಿದೆ। ಹೀಗಾಗಿ ಒಂದು 1500ಕ್ಕೂ ಹೆಚ್ಚು ಜನಕ್ಕೆ ಸೇರಿದಂತೆ ಪೊಲೀಸರು ಈಗಾಗಲೇ ಏನು ಅಂಬಾಭವಾನಿ ದೇವಸ್ಥಾನ ಕಿರ್ಲಾಗಲ್ಲಿಯಲ್ಲಿ ಕೂಡ ಒಂದು ರೀತಿಯಾಗಿ ಸೀಲ್ ಡೌನ್ ಅನ್ನು ಮಾಡಲಾಗಿದೆ। ಅಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಬಂದೋಬಸ್ತಿಯನ್ನು ವಹಿಸಲಾಗಿದೆ। ಈಗ ಧರಣಿಯು ಕೂಡ ಇವತ್ತು ಸಾಂಕೇತಿಕವಾಗಿ ಧರಣಿ ಅನ್ನ ಮಾಡ್ತಾ ಇದ್ದಾರೆ। ಒಂದು ಪೊಲೀಸರಿಗೆ ಮತ್ತು ಜಿಲ್ಲಾಡಳಿತಕ್ಕೆ 15 ದಿನಗಳು ಗಡುವನ್ನು ನೀಡಿದ್ದಾರೆ। ಆ ಗಡುವು ನೀಡಿದ ಸಂದರ್ಭದಲ್ಲಿ ಈ ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದು ಇವರ ಒಂದು ಹಕ್ಕೊತ್ತಾಯಾಗಿದೆ ಅಂತ ಹೇಳ್ಬೋದು। ಸುಕನ್ಯಾ, ಧನ್ಯವಾದಗಳು ಮುರುಗೇಶ್ ಹಳ್ಳಿ ಹೆಚ್ಚಿನ ಮಾಹಿತಿಗಾಗಿ। ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಧರಣಿಯನ್ನ ಮಾಡಲಾಗ್ತಾ ಇದೆ। 2 ಗಂಟೆಯವರೆಗೂ ಕೂಡ ಈ ಒಂದು ಧರಣಿ ಇದೇ ರೀತಿಯಾಗಿ ಮುಂದುವರಿಯುತ್ತೆ। ಖಾಕಿ ಸರ್ಪಗಾವಲು ಕೂಡ ಈ ಸಂದರ್ಭದಲ್ಲಿ ಇದೆ। ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ।